ನಮಸ್ಕಾರ ಸ್ನೇಹಿತರೆ, ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖ ಅಪ್ಡೇಟ್ ಇಲ್ಲಿದೆ. ನೀವು ಕಾಯುತ್ತಿದ್ದ KSDL ಹಾಗೂ ಕೃಷಿ ಮಾರಾಟ ಇಲಾಖೆ ಪರೀಕ್ಷೆಯ ದಿನಾಂಕದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಸ್ನೇಹಿತರೆ, ಇತ್ತೀಚಿನ ಅಧಿಕೃತ ಮಾಹಿತಿ ಪ್ರಕಾರ ದಿನಾಂಕ 10/1/2026 ನಡೆಯಬೇಕಿದ್ದ ಕಿರಿಯ ಅಧಿಕಾರಿ ಉತ್ಪಾದನಾ ನಿರ್ವಹಣೆ ಹಾಗೂ ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ ಹುದ್ದೆಗಳಿಗೆ ದಿನಾಂಕ 12/1/2026 ನಡೆಯಬೇಕಾಗಿದ್ದ ಪರೀಕ್ಷೆಯನ್ನು ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ಮಂಡಳಿಯ ಹೊಸ ಸುತ್ತೋಲೆಯನ್ನು ಹೊರಡಿಸಿದೆ. ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಸಂಪೂರ್ಣ ವಿಡಿಯೋ ನೋಡಿ. ಏನಪ್ಪ ಅಂತಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸೂಚಿಸಲಾದ ವಿವಿಧ ಹುದ್ದೆಗಳ ಇಲಾಖೆ ನಿಗಮ ಮಂಡಳಿಗೆ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಪರಿಷ್ಕೃತ ಪರೀಕ್ಷೆ ವೇಳಾಪಟ್ಟಿ ಇವಾಗ ಕೊಟ್ಟಿದ್ದಾರೆ ನೋಡಿ. ಏನಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ 19/11/2025 ಪ್ರಕಟಿಸಿದ ವೇಳಾಪಟ್ಟಿಯಲ್ಲಿ ಮಾರುಕಟ್ಟೆ ಮೇಲ್ವಿಚಾರಕ ಹುದ್ದೆಗಳಿಗೆ ದಿನಾಂಕ 10/1/2026 ಕಿರಿಯ ಅಧಿಕಾರಿ ಉತ್ಪಾದನಾ ನಿರ್ವಹಣೆ ಮತ್ತು ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ ಹುದ್ದೆಗಳಿಗೆ ದಿನಾಂಕ 12/1/2026 ನಡೆಯಬೇಕಿದ್ದ 26 ಪರೀಕ್ಷೆ ನಡೆಸಲಾಗುವುದೆಂದು ತಿಳಿಸಲಾಗಿತ್ತು. ಆದರೆ ತಾಂತ್ರಿಕ ಕಾರಣದಿಂದ ಈ ಕೆಳಕಂಡಂತೆ ವೇಳಾಪಟ್ಟಿಯನ್ನು ಪರಿಷ್ಕರಿಸಲಾಗಿದ್ದು, ಉಳಿದಂತೆ ದಿನಾಂಕ 19/11/2025 ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ ಅಂತ ಹೇಳಿದರೆ. ಇನ್ನು ವೇಳಾಪಟ್ಟಿ ಬದಲಾವಣೆ ದಿನಾಂಕ ನೋಡಿ, ಇಲ್ಲಿದೆ 18/1/2026 ಅಂತಂದರೆ 10ನೇ ತಾರೀಕು ನಡೆಯಬೇಕಾಗಿದ್ದ ಎಕ್ಸಾಮ್ನ 18ನೇ ತಾರೀಕು ಮುಂದೂಡಿದ್ದಾರೆ, ಭಾನುವಾರದಂದು. KSDL ಇದು ಕಿರಿಯ ಅಧಿಕಾರಿ ಉತ್ಪಾದನಾ ನಿರ್ವಹಣೆ, ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ. ಈ ಪರೀಕ್ಷೆ ನಿರ್ದಿಷ್ಟ ಪೇಪರ್ 2 ಬೆಳಗ್ಗೆ 10:30ರಿಂದ 12:30 ನಡೆಯುತ್ತೆ. ಇನ್ನು ಕೃಷಿ ಮಾರುಕಟ್ಟೆ ಇಲಾಖೆ ಮೇಲ್ವಿಚಾರಕ ನಿರ್ದಿಷ್ಟ ಪೇಪರ್ 2 ಮಧ್ಯಾಹ್ನ 2:30ರಿಂದ 4:30 ಇದು 100 ಮಾರ್ಕ್ಸಿಗಿರುತ್ತೆ. ಇನ್ನು ಏನಪ್ಪ ಅಂತ ಇಲ್ಲಿ ಮತ್ತೆ ಪರೀಕ್ಷೆ ಕೇಂದ್ರದಲ್ಲಿ ಮತ್ತು ಮುಖಚರ್ಯೆ ಪರಿಶೀಲನೆ ಪ್ರವೇಶ ನೀಡುವುದರಿಂದ 2 ಗಂಟೆ ಅಂತಂದರೆ ನಿಮ್ಮ ಫೇಸ್ ವೆರಿಫಿಕೇಷನ್ ಇರೋದ್ರಿಂದ ನಿಮ್ಮ ಹಾಜರಾತಿ ಕನ್ಫರ್ಮ್ ಮಾಡ್ಕೊಳ್ಳೋಕೆ 2 ಗಂಟೆ ಮುಂಚಿತವಾಗಿ ಪರೀಕ್ಷೆ ಕೇಂದ್ರ ಒಳಗೆ ಹಾಜರಿರ್ಬೇಕಂತ ಹೇಳಿದ್ರು ಇವರು. ಇನ್ನು ಋಣಾತ್ಮಕ ಮೌಲ್ಯಮಾಪನ ಅಂತಂದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಋಣಾತ್ಮಕ ಮೌಲ್ಯಮಾಪನ ಇದ್ದು ಪ್ರತಿ ಉತ್ತರಕ್ಕೆ 1/4 ಅಂದರೆ ಋಣಾತ್ಮಕ ನೆಗೆಟಿವ್ ಮಾರ್ಕ್ಸು 1/4 ಅಂಕಗಳನ್ನು. ನೀವು 4 ತಪ್ಪು ಆನ್ಸರ್ಗಳು ಮಾಡಿದರೆ 1/4ನ ಅಂಕವನ್ನು ಕಡಿತಗೊಳಿಸುತ್ತಲಂತೆ. ಇನ್ನು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳ ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ ಪ್ರಶ್ನೆಗೆ 1 ಪಾಯಿಂಟ್ ಅಂಕಗಳನ್ನು ಕಡಿತಗೊಳಿಸಿ. ನೋಡಿ, ನಿಮಗೂ ಆನ್ಸರ್ ಗೊತ್ತಿಲ್ಲ ಅಂತಂದ್ರೂ ಲಾಸ್ಟ್ನೇ ಆಪ್ಷನ್ನ 5ನೇ ಆಪ್ಷನ್ನ ನೀವು ಶೇಡ್ ಮಾಡಲೇಬೇಕು. ಯಾಕಂತಂದರೆ ಇಲ್ಲಿ ಹೇಳಿದ್ದಾರೆ ಅವರು, ಶೇಡ್ ಮಾಡಿಲ್ಲ ಅಂತಂದರೆ 1/4 ಅಂಕಗಳನ್ನು ಕಡಿತಗೊಳಿಸ್ತಾರೆ ಅಂತ. ಅಂದರೆ ನಿಮ್ಗೆ ಆನ್ಸರ್ ಗೊತ್ತಿದ್ದರೆ ಆನ್ಸರ್ನ ಟಿಕ್ ಮಾಡಿ, ಇಲ್ಲ ಅಂತಂದರೆ ಲಾಸ್ಟ್ ನನಗೆ ಗೊತ್ತಿಲ್ಲ ಅನ್ನೋದೊಂದು ಆಪ್ಷನ್ಸ್ ಕೊಡ್ತಾರೆ, ಅದನ್ನು ಲಾಸ್ಟ್ 5ನೇ ಆಪ್ಷನ್ ನೀವು ಟಿಕ್ ಮಾಡಲೇಬೇಕು. ಖಾಲಿ ಬಿಡೋ ಹಾಗಿಲ್ಲ. ಖಾಲಿ ಬಿಟ್ಟರೆ 1/4 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ ಅಂತ ಹೇಳಿದರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.